ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ ಈ ಬಾರಿ ರಾಜ್ಯದ ವಿದ್ಯಾರ್ಥಿಗಳದ್ದು ಗಮನಾರ್ಹವಾದಂತಹ ಸಾಧನೆ. ಅತಿ ಹೆಚ್ಚಿನ ಫಲಿತಾಂಶವನ್ನ ದಾಖಲು ಮಾಡುವಲ್ಲಿ ಈ ಬಾರಿ ಶಿಕ್ಷಣ ಇಲಾಖೆ ರಾಜ್ಯದ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ಯಶಸ್ವಿಯಾಗಿದ್ದಾರೆ. 86.48% ಈ ಬಾರಿ ಓವರ್ ಆಲ್ ಆಗಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿರೋದು. ಅಂದ್ರೆ ಕಳೆದ ಬಾರಿಗೆ ಹೋಲಿಕೆ ಮಾಡಿದ್ರೆ ಕಳೆದ ಬಾರಿ 73% ವಿದ್ಯಾರ್ಥಿಗಳು ಪಾಸ್ ಆಗಿದ್ರು ದ್ವಿತೀಯ ಪಿಯುಸಿಯಲ್ಲಿ. ಆದ್ರೆ ಈ ಬಾರಿ ಖುದ್ದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಹೇಳಿರೋ ಪ್ರಕಾರ ರಾಜ್ಯದ ಶೈಕ್ಷಣಿಕ ಇತಿಹಾಸದಲ್ಲೇ ಅತಿ ಹೆಚ್ಚು ವಿದ್ಯಾರ್ಥಿಗಳು ಈ ಬಾರಿ ಪಾಸ್ ಆಗಿದ್ದಾರೆ. 86.48%. ಅದರಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಸುಮಾರು 72% ವಿದ್ಯಾರ್ಥಿಗಳು ಪಾಸ್ ಆಗಿದ್ರೆ, ಕಲಾ ವಿಭಾಗದಲ್ಲಿ 72%, ವಾಣಿಜ್ಯ ವಿಭಾಗದಲ್ಲಿ 88% ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಹಾಗೆಯೇ ವಿಜ್ಞಾನ ವಿಭಾಗದಲ್ಲಿ 91.69% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಇನ್ನು ಯಾವ ಜಿಲ್ಲೆ ಟಾಪ್ ಪ್ಲೇಸ್ ನಲ್ಲಿದೆ ಅಂತಂದ್ರೆ ಪ್ರತಿ ವರ್ಷದ ರೀತಿ ಉಡುಪಿ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಧ್ಯೆ ಪೈಪೋಟಿ. ಉಡುಪಿ ಜಿಲ್ಲೆ 96.39% ಫಲಿತಾಂಶವನ್ನ ದಾಖಲಿಸಿದೆ, ರಾಜ್ಯಕ್ಕೆ ಮೊದಲ ಸ್ಥಾನವನ್ನ ಪಡೆದಿದೆ. ದಕ್ಷಿಣ ಕನ್ನಡ ಜಿಲ್ಲೆ 96.35% ಫಲಿತಾಂಶವನ್ನ ದಾಖಲು ಮಾಡಿ ಎರಡನೇ ಸ್ಥಾನದಲ್ಲಿದೆ. ಇನ್ನು ಕೊಡಗು ಜಿಲ್ಲೆ 92.34% ಫಲಿತಾಂಶವನ್ನ ದಾಖಲಿಸಿ ಮೂರನೇ ಸ್ಥಾನದಲ್ಲಿದ್ರೆ, ವಿಜಯಪುರ ಜಿಲ್ಲೆ 92% ಫಲಿತಾಂಶವನ್ನ ದಾಖಲು ಮಾಡಿ ನಾಲ್ಕನೇ ಸ್ಥಾನದಲ್ಲಿದೆ. ಇನ್ನು ಅತಿ ಕಡಿಮೆ ಫಲಿತಾಂಶವನ್ನ ದಾಖಲು ಮಾಡಿರುವುದು ಯಾದಗಿರಿ ಜಿಲ್ಲೆ 71.21%. ಬಟ್ ಕಳೆದ ಬಾರಿಗೆ ಹೋಲಿಕೆ ಮಾಡಿದ್ರೆ ಬಹಳ ಉತ್ತಮವಾದಂತಹ ಫಲಿತಾಂಶ. ಕಳೆದ ಬಾರಿ ಕೇವಲ 48% ಫಲಿತಾಂಶ ಯಾದಗಿರಿಯಲ್ಲಿ ದಾಖಲಾಗಿತ್ತು. ಆದರೆ ಈ ಬಾರಿ 71.21% ಫಲಿತಾಂಶವನ್ನ ಯಾದಗಿರಿ ಜಿಲ್ಲೆ ದಾಖಲು ಮಾಡಿದೆ.